ಈ ಕ್ಲೈಮ್ಯಾಕ್ಸಿಗೆ ಮತ್ತಷ್ಟು ಒಂದು ಮೆರುಗನ್ನು ತಂದು ಕೊಟ್ಟಿದ್ದು. ಪಾತ್ರದ್ದು ಎಷ್ಟು ಎಮೋಷನ್ಸ್ ಇದೆ ಅಂದರೆ ಅದು ಪ್ರಾಸೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ಎಲ್ಲರೂ ಹೇಳ್ತಾರೆ ಲೇಡೀಸಿಗೆ ಯಾವತ್ತೂ ಏಜ್ ಕೇಳಬಾರ್ದು ಅಂತ. ಲವ್ ಮಾಕ್ಟೈಲ್ 3ಯಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಆಯಿತು. ಈ ಕ್ಲೈಮ್ಯಾಕ್ಸಿಗೆ ಮತ್ತಷ್ಟು ಒಂದು ಮೆರುಗನ್ನು ತಂದು ಕೊಟ್ಟಿದ್ದು ನಿಯಾರಾ ಅವರು. ಸೊ ಶ್ರುತಿ ಪಾತ್ರದಲ್ಲಿ ಅವರ ನಿಜವಾದ ತಾಯಿ ಅಂತ ಹೇಳಿ ಬಂದಾಗ ಅದನ್ನು ಆ್ಯಕ್ಟ್ ಮಾಡೋದಷ್ಟು ಸುಲಭ ಅಲ್ಲ, ಇಮೋಷನ್ಸನ್ನು ಸ್ಕ್ರೀನ್ ಮೇಲೆ ತೋರಿಸೋದು ಸುಲಭ ಅಲ್ಲ. ಎಷ್ಟು ಅಚ್ಚುಕಟ್ಟಾಗಿ ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾದಿಂದ ಎಲ್ಲರೂ ಈಗ ಸಮೃತ ತಾಯಿ ಅಂತ ನಿಧಿ ಅಮ್ಮ ಅಂತ ಹೇಳಿ ಗುರುತಿಸೋಗಾಗಿದೆಯಾ, ಹೇಗಾಗಿದೆ? ಎಸ್, ಆ್ಯಕ್ಚುಲಿ ಈ ರೆಸ್ಪಾನ್ಸ್ ಅಂತೂ ಅದ್ಭುತವಾಗಿದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಥಿಂಕ್ ಆ ಪಾತ್ರದ್ದು ಎಷ್ಟು ಎಮೋಷನ್ಸ್ ಇದೆ ಅಂದರೆ ಅದು ಇಡೀ ಫಿಲ್ಮ್ನ ಒಂದು ಎಮೋಷನಾಗಿ ತೊಗೊಂಡು ಹೋಗಿಬಿಡತ್ತೆ. ಸೊ ಐ ಥಿಂಕ್ ನೋಡಿ, ಅಂದರೆ ಬರೀ ದುಃಖದ ಪಾತ್ರ ಆದರೆ ಬೇರೆ, ಅದರಲ್ಲಿ ನೀವು ಹೇಳ್ದ ಹಾಗೆ ತಾಯಿ ಪಾತ್ರ, ಅದರಲ್ಲಿ ಎಷ್ಟೊಂದು ಚಿಕ್ಕ ಎಮೋಷನ್ಸ್ನ ಆ್ಯಡ್ ಮಾಡಿ ಮಾಡೋದು ಶ್ರುತಿಯವ್ರ ಪಾತ್ರ. ಸೊ ಐ ಫೀಲ್ ಲೈಕ್ ಅದು ನನಗೆ ಒಂದು ತುಂಬ ದೊಡ್ಡ ಸ್ಕೋಪ್ ಕೊಡ್ತು. ಅದರಿಂದ ತುಂಬಾ ರೆಕಗ್ನಿಷನ್ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ನು ಮಾತುಕತೆಯಲ್ಲೇ ನಡೀತಾ ಇದೆ. ಬಟ್ ಇಷ್ಟು ನೀವು ಭರ್ಜರಿ ಸಿನಿಮಾದಲ್ಲೂ ಕೂಡ ನಟಿಸಿದ್ರಿ ಅಂತ ನೀವು ಹೇಳಿದ್ರಿ. ಸೊ ಅದಾದ ನಂತರ ಮೋಸ್ಟ್ಲಿ ನಿಯಾರಾಗೆ ಇದು ಒಂದು ಹೇಳಿ ಮಾಡಿಸಿದ ಪಾತ್ರ, ಒಂದು ಬ್ರೇಕ್ ಕೊಟ್ಟಿರೋ ಪಾತ್ರ ಅಂತ ಹೇಳಿ ಅನಿಸುತ್ತೆ. ಎಷ್ಟು ಖುಷಿ ಇದೆ, ಬಿಕಾಸ್ ಎಲ್ಲರೂ ರೆಕಗ್ನೈಸ್ ಮಾಡೋ ರೀತಿ ಆಗಿದೆ. ಸೊ ಏನು ಹೇಳ್ತೀರಿ? ಆ್ಯಕ್ಚುಲಿ ಇವಾಗ್ಲೂ ನನಗೆ ಪ್ರಾಸೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ಜನರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ಅಷ್ಟು ರೆಕಗ್ನೈಸ್ ಕೊಟ್ಟಿದೆ ಈ ಸಿನಿಮಾ ನನಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಫೀಲ್ ಲೈಕ್ ಎಲ್ಲರೂ ನನ್ನದು ಕಲೆನ ತುಂಬಾ ರೆಕಗ್ನೈಸ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್, ಎಸ್ಪೆಷಲಿ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವ್ರ ಜೊತೆ ಈ ಫಿಲ್ಮ್ ಮಾಡಿದ ಮೇಲೆ ಐ ಆಮ್ ಪಾಸಿಟಿವ್. ಐ ಹೋಪ್ ನನ್ನ ತುಂಬಾ ಆಕ್ಸೆಪ್ಟ್ ಆಗಲೇ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಇನ್ನೂ ಆಕ್ಸೆಪ್ಟ್ ಮಾಡ್ತಾರೆ. ನಾನು ಐ ಹೋಪ್ ಇನ್ನೂ ಕತೆ ಮಾಡ್ತೀನಿ. ಬಿಕಾಸ್ ಜನರು ಹೇಗೆ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ದೇ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್ ಆ್ಯಂಡ್ ಇದೇ ಥರ ಪರ್ಫಾರ್ಮ್ ಮಾಡಿ ಅಂತ ಇದ್ದಾರೆ. ಸೊ ಇದೇ ಥರ ನನಗೆ ಇನ್ನೂ ಸ್ಕ್ರಿಪ್ಟ್ ಬರಲಿ. ಆ್ಯಂಡ್ ಐ ಹೋಪ್ ನನ್ನ ಪರ್ಫಾರ್ಮೆನ್ಸ್ 100% ಕೊಟ್ಬಿಟ್ಟು ಇನ್ನೂ ಆಕ್ಸೆಪ್ಟ್ ಮಾಡೋದಕ್ಕೆ ಐ ವುಡ್ ಲವ್ ಟು ಡೂ ದಿಸ್. ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ನಿಧಿಯ ನಿಜವಾದ ಅಮ್ಮ ಅಥವಾ ನಿಮ್ಮ ತಾಯಿ ಭೇಟಿ ಮಾಡೋಕ್ಕೆ ಬಂದಾಗ ಒಂದು ಸಲ ಎಲ್ರಿಗೂ ಅನಿಸಿದ್ದಿದೆ, ಯಾರು ಈ ಕ್ಯೂಟ್ ಹುಡುಗಿ, ಇಷ್ಟು ದಿನ ಎಲ್ಲಿದ್ದರೂ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಲ್ಲ ಅಂತ. ಸೊ ನಿಯಾರ ಬಗ್ಗೆ ಹೇಳೋದಾದ್ರೆ, ನಿಯಾರ ಯಾವ ಊರವರು, ಏನು ಮಾಡ್ತಾರೆ? ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮ್ಮದು ಒಂದಷ್ಟು ಫೋಟೋಶೂಟ್ಸ್ ಇರುತ್ತೆ, ಅಥವಾ ಏನೋ ಯಾವುದೋ ಬಾಲಿವುಡ್ ಹೀರೋಯಿನ್ ಥರ ಕಾಣಿಸ್ತಾರೆ. ಸೊ ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಪರಿಚಯ. ಸೊ ನಾನು ಚಿಕ್ಕಳಿರುವಾಗಲಿಂದನೂ ನನಗೆ ಥಿಯೇಟರ್ ಅಥವಾ ರಂಗಭೂಮಿ ಅಂದರೆ ತುಂಬಾ ಪ್ರಾಣ. ಯಾವಾಗಲೂ ನಾನು ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡೋದಾಗಲಿ ಅಥವಾ ರೆಡಿ ಹಾಕ್ಕೊಂಡು ಏನಾದರೂ ಮಾಡೋದಾಗಲಿ ತುಂಬಾ ಆಸಕ್ತಿ ಇತ್ತು ಮೊದಲಿಂದನೇ. ಆ್ಯಂಡ್ ಸ್ಪೆಷಲಿ ಪರ್ಫಾರ್ಮೆನ್ಸ್ ಅಂದರೆ ನನಗೆ ಒಂದೇನೋ ಪ್ರೀತಿ. ಆ್ಯಂಡ್ ಸೊ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡು ಬರ್ತಾಯಿದ್ದೆ. ಭರ್ಜರಿ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಅದಾದಮೇಲೆ ಬರೋದಕ್ಕೆ ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಆಪರ್ಚುನಿಟೀಸ್, ಅಷ್ಟೇನೂ ನನಗೆ ಕಾಣಿಸ್ಲಿಲ್ಲ. ಬಟ್ ಡಾರ್ಲಿಂಗ್ ಕೃಷ್ಣ ಅವ್ರು ನನಗೆ ಫೋನ್ ಮಾಡಿದ ಮೇಲೆ ಐ ಥಿಂಕ್ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ. ಆ್ಯಂಡ್ ಸೊ ನಿಯಾರ ಅವರು ಚಿಕ್ಕಮಗಳೂರು ಬೆಡಗಿ ಅಂತ, ನಿಮ್ಮ ಸ್ಕೂಲಿಂಗು, ನಿಮ್ಮ ಊರಿನ ಬಗ್ಗೆ, ನಿಮ್ಮ ಏನು ಹೇಗೆ ಬ್ರಾನ್ ಆ್ಯಂಡ್ ಬ್ರಾಟಪ್, ಎಲ್ಲಿ ಏನೇನು ಮಾಡ್ಕೊಂಡು ಬಂದ್ರಿ ಹೇಳಿ. ಎಸ್, ನಾನು ಹುಟ್ಟಿದ್ದು ಚಿಕ್ಕಮಗಳೂರು, ಮೂಡಿಗೆರೆಯಿಂದ. ನಾನು ಮನೆಗೆ ಹೋಗಿ ಬರ್ತಾ ಇರ್ತೀನಿ ಪ್ರತಿ ತಿಂಗಳು. ಆ್ಯಂಡ್ ಸ್ಕೂಲಿಂಗ್ ಎಲ್ಲ ನಾನು ಬೆಂಗಳೂರಲ್ಲಿ ಮಾಡಿದ್ದು, ಬಿಷಪ್ ಕಾಟನ್ಸಲ್ಲಿ. ಮತ್ತು ಕಾಲೇಜು ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ದು, ಕ್ರೈಸ್ಟ್ ಕಾಲೇಜಲ್ಲಿ. ಮಾಸ್ ಕಮ್ಯುನಿಕೇಷನ್ ಮಾಡಿದೆ, ಫಿಲ್ಮ್ ಮೇಕಿಂಗ್ ಎಲ್ಲ. ಸೊ ನಿಯರ್ ಅವ್ರಿಗೆ ಈಗಷ್ಟೇ ಸಾಕಷ್ಟು ಕ್ರಶ್, ಫ್ಯಾನ್ ಫಾಲೋವಿಂಗ್ ಸ್ಟಾರ್ಟ್ ಆಗಿರಬೇಕಲ್ವ ಇನ್ಸ್ಟಾಗ್ರಾಮಲ್ಲಿ. ಹುಡುಗರು ಏನು DMs ಮಾಡ್ತಾ ಇದ್ದಾರೆ, ಹೇಗೆ ಯಾರಿಗೆ ಕ್ಯೂಟ್ ಹುಡುಗಿ ಇಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಲ್ಲ, ಆದರೆ ಅಲ್ಲಿ ಮಿಸ್ ಆಗಿ ಅಮ್ಮನ ರೋಲ್ ಮಾಡಿಬಿಟ್ಟಿದ್ದೀರಾ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಆ್ಯಕ್ಚುಲಿ ಈ ಪಾತ್ರ ನೋಡಿದರೆ ಶ್ರುತಿಗೆ ಅಮ್ಮ ಆಗಿದ್ದು ಲೈಕ್ ವೆನ್ ಶಿ ವಾಸ್ ಕಾಲೇಜ್.
ಸೊ ಸ್ಟಿಲ್ ಮೂವಿಲೂ ಕೂಡ ಸೊ ಅದು ಪಾತ್ರ ಆಗಿದ್ದು. ಬಟ್ ಎಸ್, ತುಂಬಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ದಿಸ್ ಈಸ್ ಒನ್ ಥಿಂಗ್ ನನಗೆ ತುಂಬ ಇಷ್ಟ. ಅಂದರೆ ಖುಷಿ ಆಗ್ತಿರೋದಂದರೆ ನಾಟ್ ಜಸ್ಟ್ ಬಾಯ್ಸ್ ಬಟ್ ಈವನ್ ಗರ್ಲ್ಸ್ ಆ ಮೆಸೇಜಿಂಗ್ ಕ್ಯಾರೆಕ್ಟರ್ ಅಷ್ಟು ಹತ್ತಿರ ಆಗಿದೆ ಅವರಿಗೆ. ದೇ ವರ್ ಸೇಯಿಂಗ್ ದಟ್ ನನ್ನ ಕಣ್ಣಲ್ಲಿ ನೀರಿದ್ದಾಗ ಅವರು ಅಳ್ತಿದ್ರು ಅಂತ. ಆ್ಯಂಡ್ ಐ ಥಿಂಕ್ ಆ್ಯಸ್ ಎನ್ ಆ್ಯಕ್ಟರ್ ದಟ್ ಈಸ್ ದ ಮೋಸ್ಟ್ ಬಿಗ್ ಕಾಂಪ್ಲಿಮೆಂಟ್ ಯು ಕ್ಯಾನ್ ಗೆಟ್. ಸೊ ತುಂಬ ಖುಷಿ ಆಗ್ತಿದೆ. ಸೊ ಎಷ್ಟು ಖುಷಿ ಇದೆ ನಿಯಾರ ಇವತ್ತಿಗೆ ಈ ಒಂದು ಸಕ್ಸಸ್ ಕಾಣ್ತಾ ಇರೋದು, ಇಷ್ಟೊಂದು ಪ್ರೀತಿ ಸಿಗ್ತಾ ಇರೋದು, ಏನು ಹೇಳ್ತೀರಿ? ಐ ಡೋಂಟ್ ನೋ, ನನಗೆ ಆ್ಯಕ್ಚುಲಿ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಲೈಕ್ ಈ ಥರ ಬರುತ್ತೆ, ಈಗ ಸಡನ್ನಾಗಿ ನನ್ನ ಲೈಫ್ ಈ ಥರ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ವುಡ್ ಲವ್ ಟು ಡೂ 1000 more films ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲಿದ್ದರೆ ಐ ಥಿಂಕ್ ಅದು ನನಗೆ ತೃಪ್ತಿ ಅಷ್ಟೇ. ನೆಕ್ಸ್ಟ್ ಏನು ಮಾಡೋ ಪ್ಲ್ಯಾನ್ಸ್ ಇದೆ? ಈಗ ಒಂದು ಸಿನಿಮಾ ಬ್ರೇಕ್ ಕೊಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ತುಂಬ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇಷ್ಟು ದಿನ ಕಾಣಿಸ್ಕೊಳ್ಳಿಲ್ಲ, ರೆಕಗ್ನೈಸೇಷನ್ ಮಾಡೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ ಹಿಂದೆ ಉಳಿತಾ ಇದೆ ಅಥವಾ ಏನು ಅನಿಸುತ್ತೆ ನಿಮಗೆ ಈ ನೋಷನ್ ಬಗ್ಗೆ? ಯಾಕೆ ನಿಯಾರ ಅವರು ಅಷ್ಟೊಂದು ಫೆಮಿಲಿಯರ್ ಆಗಲಿಲ್ಲ ಕನ್ನಡ, ಅಂದರೆ ಅಷ್ಟೊಂದು ಆಪರ್ಚುನಿಟೀಸ್ ಸಿಗಲಿಲ್ವಾ? ಹೇಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಸೊ ಭರ್ಜರಿ ಆದಮೇಲೆ ಐ ಗಾಟ್ ಅ ವೆರಿ ಬಿಗ್ ಬ್ರೇಕ್ ಆ್ಯಕ್ಚುಲಿ. ತುಂಬಾ ಆ್ಯಕ್ಚುಲಿ ನೋಟಿಸ್ ಆಯಿತು. ಸೊ ಅದು ಶಾರ್ಟ್ ಟೈಮಲ್ಲಿ ನನ್ನ ತಾಯಿ ತೀರೋದ್ರು. ಸೊ ಐ ಹ್ಯಾಡ್ ಟು ಆ ಬ್ರೇಕ್ ತೊಗೊಳ್ಲೇಬೇಕಾಗಿತ್ತು ಸ್ವಲ್ಪ ದಿನ. ಸ್ವಲ್ಪ ಎಲ್ಲ ಮತ್ತೆ ಲೈಫು ಚೇಂಜ್ ಆಗುತ್ತಲ್ವ, ತಾಯಿ ಅಂದ್ರೂ ಇಟ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂದರೆ ಶೂಟಿಂಗ್ ಟೈಮಲ್ಲಿ ಅವರೆಲ್ಲ ಬರ್ತಾಯಿದ್ರು, ಲೈಕ್ ಶಿ ಯೂಸ್ ಟು ಟೇಕ್ ಕೇರ್, ನನ್ನ ಮ್ಯಾನೇಜರ್ ಆಗಿದ್ದರು. ಸೊ ಸ್ವಲ್ಪ ಇಟ್ ವಾಸ್ ಅ ಲಿಟಲ್ ಶೇಕಿ ಮಧ್ಯದಲ್ಲಿ, ಬಟ್ ಐ ಆಮ್ ಬ್ಯಾಕ್. ಆ್ಯಂಡ್ ಖಂಡಿತ ಕನ್ನಡ ಇಂಡಸ್ಟ್ರಿ ಅಂತೂ ಡೆಫಿನೆಟಾಗಿ ಅಲ್ಲಿ ಪ್ರತಿಭೆ ಇದ್ದರೆ ಅದು ಖಂಡಿತ ಪಿಕ್ ಮಾಡೇ ಮಾಡುತ್ತೆ. ಲೈಕ್ ಟುಡೇ ನಾನು ಅಂದರೆ ಇಲ್ಲಿ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಅದು ಲವ್ ಮಾಕ್ಟೇಲ್ 3 ಮೂಲಕ. ಇದೇ ಥರ ಐ ವಿಶ್ ಪ್ರತಿಯೊಬ್ಬರು ಟ್ಯಾಲೆಂಟೂ ಇದೇ ಥರ ರೆಕಗ್ನೈಸ್ ಆಗಬೇಕು, ಅವ್ರು ಮುಂದೆ ಬರಬೇಕು. ಆ್ಯಂಡ್ ನಾನು ನನ್ನ ಪ್ಲ್ಯಾನು ಫ್ಯೂಚರ್, ಐ ಹೋಪ್ ಐ ಗೆಟ್ ವೆರಿ ಗುಡ್ ಸ್ಟೋರೀಸ್, ಪ್ರಾಜೆಕ್ಟ್ಸ್. ಆ್ಯಂಡ್ ನಾನು ಖಂಡಿತ ಇಲ್ಲಿಂದ ನಾನು ಐ ವಿಲ್ ಕಂಟಿನ್ಯೂ ಎಂಟರ್ಟೈನಿಂಗ್ ಆಲ್ ಆಫ್ ಯು. ನಿಯರಾಗೆ ಎಷ್ಟು ವರ್ಷ? ನಿಯರಾಗೆ ಲೈನ್ ಹೊಡೆಯುವಂಥ ಹುಡುಗರು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಎಷ್ಟು ವರ್ಷ ನಿಯಾರ? ಅವ್ರು ಎಲ್ಲರೂ ಹೇಳ್ತಾರೆ ಲೇಡೀಸಿಗೆ ಯಾವತ್ತೂ ಏಜ್ ಕೇಳಬಾರ್ದು ಅಂತ. ನೋ, ನನ್ನ ಸ್ಕೂಲಲ್ಲಿ ಹಂಗಿರೋ ಸಮೃದ್ಧ ನಿಧಿ ಅವ್ರ ಸ್ಕೂಲಲ್ಲಿರೋದು, ಕಾಲೇಜು ಅಲ್ಲ. ಆಫ್ಕೋರ್ಸ್ ಎಸ್, ಜಾಬಲ್ಲಿದ್ದೀನಿ. ಏನು ನಿಮ್ಮ ಸ್ಕಿನ್ ಸೀಕ್ರೆಟು? ಫಿಟ್ನೆಸ್ಸಿಗೆ ಏನು ಮಾಡ್ತೀರಾ? ಸ್ಕಿನ್ ಹೆಂಗೆ ಮೇಂಟೈನ್ ಮಾಡ್ತೀರಾ? ಯಾವಾಗಲೂ ತುಂಬ ಗ್ಲೋವಿ ಆಗಿ ಕಾಣಿಸ್ತಾ ಇರ್ತೀರಾ, ಹೇಳಿ. ನಾನು ಆ್ಯಕ್ಚುಲಿ ತುಂಬ ಜ್ಯೂಸಸ್ ಕುಡಿತೀನಿ, ಅಂದರೆ ವೆಜಿಟೇಬಲ್ ಜ್ಯೂಸಸ್, ಶುಗರ್ ಇರೋ ಜ್ಯೂಸಸ್ ಏನೂ ಕುಡಿಯೋಲ್ಲ, ಫ್ರೂಟ್ ಜ್ಯೂಸಸ್ಸು ಜಾಸ್ತಿ ಕುಡಿಯೋಲ್ಲ. ಇದು ಆಶ್ಕಾಟ್ ಜ್ಯೂಸ್ ಆಗಲಿ, ಕ್ಯೂಕಂಬರ್ ಜ್ಯೂಸ್ ಆಗಲಿ, ಬೀಟ್ರೂಟ್ ಜ್ಯೂಸ್ ಆಗಲಿ, ಕ್ಯಾರೆಟ್ ಎಲ್ಲ ಪ್ರತಿ ಆಮೇಲೆ ರಾತ್ರಿ ವೆಜಿಟೇಬಲ್ ಸೂಪ್ ಕುಡಿತೀನಿ, ಸ್ಪ್ರೌಟ್ಸ್ ಜಾಸ್ತಿ ತಿಂತೀನಿ, ತುಂಬ ವೆಜಿಟೇಬಲ್ಸ್, ಫ್ರೂಟ್ಸ್ ತಿಂತೀನಿ. ಹಾಗೆ ಡೈಲಿ ವರ್ಕೌಟ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ. ಸೊ ಐ ಥಿಂಕ್ ಸ್ವೆಟ್ ಆಗೋದು ಮತ್ತು ಒಳ್ಳೆ ನ್ಯೂಟ್ರಿಷನ್ ಇರೋ ಫುಡ್ ತಿಂದರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದ ಸ್ಕಿನ್ ಗ್ಲೋ. ಯಾವ ಥರ ಮೇಕಪ್ ಇಷ್ಟ ನಿಯರಾಗೆ? ನ್ಯೂಡಾ ಅಥವಾ ತುಂಬ ಡಾರ್ಕ್ ಕಲರ್ಸಾ? ಹೆಂಗೆ ಮೇಕಪ್ ಮಾಡ್ಕೋತೀರಾ ಅಂತ? ಐ ಥಿಂಕ್ ಮೋಸ್ಟ್ ಆಫ್ ಮೈ ಪ್ರೆಸ್ ಮೀಟ್ಸಲ್ಲಿ ನೋಡಿದರೆ ಇವಾಗ ಎಸ್ಪೆಷಲಿ ಲವ್ ಮಾಕ್ಟೇಲ್ 3ಅಲ್ಲಿ ನನಗೆ ಅದು ತುಂಬ ನ್ಯೂಡಾಗಿರೋ ಕ್ಲೀನ್ ಗರ್ಲ್ ಲುಕ್ ಇಷ್ಟ. ಅಂದರೆ ಜಾಸ್ತಿ ಮೇಕಪ್ ಇಲ್ಲ, ಓಕೆ ಇರಬೇಕು, ನನಗೆ ಮೇಕಪ್ ಬೇಕು, ಬಟ್ ಜಾಸ್ತಿ ಸ್ವಲ್ಪ ನ್ಯೂಡಾಗಿ, ವೈಟ್ ಜಾಸ್ತಿ ಇದ್ದು, ಬೇಜ್ ಕಲರ್ಸ್. ಸೊ ಡಾರ್ಕ್ ಅಷ್ಟೇನು ಇಷ್ಟ ಇಲ್ಲ, ಬಟ್ ಮೋಸ್ಟ್ಲಿ ಲೈಟ್ ಪೇಸ್ಟಲ್ ಕಲರ್ಸ್. ಸ್ಕಿನ್ ರುಟೀನ್ ಏನು? ಹೋಮ್ ಥೆರಪಿ ಅಥವಾ ಮನೇಲಿ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋವಂಥದ್ದು ಫೇಸ್ ಪ್ಯಾಕು ಏನಾದ್ರು ಇದೆಯಾ? ಹಾಂ, ಖಂಡಿತ. ಅದೊಂದು ಬಯೋ ಡ್ಯಾನ್ಸ್ ಅಂತ ಇದೆ, ಅದು ಕೊರಿಯನ್ ಸ್ಕಿನ್ ಕೇರ್. ಬೇಸಿಕ್ಲಿ ನಾನು ಕೊರಿಯನ್ ಸ್ಕಿನ್ ಕೇರ್ನೇ ನೋಡ್ಕೋತೀನಿ, ಬಿಕಾಸ್ ಐ ಫೀಲ್ ಲೈಕ್ ಅದು ಸ್ಕಿನ್ನ ತುಂಬ ಗ್ಲೋ ಮಾಡುತ್ತೆ, ಹೈಡ್ರೇಷನ್ನು ಕೊಡುತ್ತೆ. ಫಾರ್ ಶೋರ್ ಸೆರಮ್ ಒಂದು ಹೈಡ್ರೇಷನ್ ಹಾಕೊಳ್ಳೋದಕ್ಕೆ, ಅದಾದಮೇಲೆ ಮಾಯ್ಶ್ಚರೈಸು, ಸನ್ಸ್ಕ್ರೀನ್ ಅಂತೂ ಖಂಡಿತ. ಅದು ಬಿಕಾಸ್ ಅದು ಸನ್ನಲ್ಲಿ ಯು ವಿ ರೇಸಲ್ಲಿ ಸ್ಕಿನ್ ಬೇಗ ಒಂಥರ ರಿಂಕ್ಲಿ ಆಗಿಬಿಡುತ್ತೆ. ಸೊ ಬೆಟರ್ ಸನ್ಸ್ಕ್ರೀನ್. ಆ್ಯಂಡ್ ಫೇಸ್ ಮಾಸ್ಕ್ ಬಯೋಡಾನ್ಸ್, ಅದು ಪಿಂಕ್ ಅಥವಾ ಬ್ಲೂ
ಯಾವುದಾದ್ರೂ ಒಂದು ಬ್ಲಿಂಕಿಟಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಗೆ ಇನ್ನೂ ಸಾಕಷ್ಟು ಆಫರ್ಗಳು ಸಿಗಲಿ, ಇನ್ನಷ್ಟು ಸಿನಿಮಾಗಳು ಸಿಗಲಿ, ಸೊ ಒಳ್ಳೊಳ್ಳೆ ಆಫರ್ಗಳು ಬರಲಿ ಅಂತ ಹೇಳ್ತಾ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿದ್ದು. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಕೂಡ ನಿಯಾರ್ ಅವರ ಮಾತುಗಳಾಗಿತ್ತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.